ಹಲೋ ಎವ್ರಿವನ್, ಯು ಪಿ ಎಸ್ ಸಿ ಮೈಂಡ್ ಗೇಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಪೊಲಿಟಿಯಲ್ಲಿ ಬಹಳ ಮುಖ್ಯವಾದಂತಹ ಮತ್ತು ಇಂಟ್ರೆಸ್ಟಿಂಗ್ ಆದಂಥ ವಿಷಯವನ್ನು ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಬೇರೆ ಯಾವುದೂ ಅಲ್ಲ, ಫಂಡಮೆಂಟಲ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ದಯವಿಟ್ಟು ಬರ್ಕೊಳ್ತಾ ಹೋಗಿ. ಮೊದಲಿಂದ ಹೇಳ್ತಾ ಇದ್ದೇನೆ, ಕೆಲವರು ಜಸ್ಟ್ ವಿಡಿಯೋ ನೋಡಿದ್ರೆ ಸಾಕು ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಯಾವುದೋ ನೋಟ್ಸ್ ಪ್ರಿಂಟ್ಔಟ್ ತೆಗೆದುಕೊಂಡ್ರೆ ಸಾಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ ಇದೆಲ್ಲ ನಿಮ್ಮ ನೋಟ್ಸ್ ಇದ್ದಷ್ಟು ಒಳ್ಳೆಯದು. ಪದೇ ಪದೇ ಯಾಕೆ ಹೇಳ್ತೀನಿ ಅಂತಂದರೆ ನಿಮಗದು ಅರ್ಥ ಆಗಲಿ ಅಂತ. ಯಾರ್ಯಾರು ನೋಟ್ಸ್ ಮಾಡ್ತಾ ಇದ್ದೀರೋ ವೆರಿ ಗುಡ್. ತುಂಬ ಜನ ನನಗೆ ಅದರ ಇಮೇಜನ್ನು ಸಹ ಕಳಿಸ್ತಾ ಇದ್ದೀರಿ, ವೆರಿ ಗುಡ್. ಯು ಆರ್ ವೆರಿ ಇಂಪ್ರೂವ್ಡ್ ಡೇ ಬೈ ಡೇ. ನೀವು ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದ್ದೀರಿ. ಇವತ್ತು ಸ್ಟಾರ್ಟ್ ಮಾಡೋಣ ಪೊಲಿಟಿಯನ್ನು, ಫಂಡಮೆಂಟಲ್ ರೈಟ್ಸನ್ನು. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಕೆಲವು ಇಂಟ್ರೊಡಕ್ಷನನ್ನು ನಾನು ಬರೆಸ್ತಾ ಇದ್ದೇನೆ. ಅದು ಲಕ್ಷ್ಮೀಕಾಂತಲ್ಲಿ ಕರೆಕ್ಟಾಗಿ ಸಿಗುತ್ತೆ ಅಂತಲ್ಲ, ಹಾಗಾಗಿ ಇದನ್ನು ಕರೆಕ್ಟಾಗಿ ಬರ್ಕೊಳ್ಳಿ. ಮತ್ತು ಪ್ರತಿ ವಿಡಿಯೋ ಆದಮೇಲೆ ಲಕ್ಷ್ಮೀಕಾಂತ್ ಚಾಪ್ಟರ್ನ ಓದಲೇಬೇಕು ನೀವು. ಇಲ್ಲಿ ನಾನು ಬ್ರೀಫಾಗಿ ಎಷ್ಟು ಇಂಪಾರ್ಟೆಂಟು ಅಷ್ಟನ್ನು ಮಾತ್ರ ಬರೆಸ್ತಾ ಹೋಗ್ತೇನೆ. ಲಕ್ಷ್ಮೀಕಾಂತನ ಓದಿ ನಿಮ್ಮ ವೊಕ್ಯಾಬ್ಯುಲರಿ ಮತ್ತು ಆ ಒಂದು ಟರ್ಮ್ಗಳನ್ನು ನೀವು ಕರೆಕ್ಟಾಗಿ ಗೊತ್ತು ಮಾಡ್ಕೋಬೇಕು. ಫಂಡಮೆಂಟಲ್ ರೈಟ್ಸ್ ಬರೋದು ಯಾವ ಪಾರ್ಟ್ ಇದು, ಎಷ್ಟು ಪಾರ್ಟ್ ಆಯಿತು, ಪಾರ್ಟ್ 1 ಯಾವುದಕ್ಕೆ ಸಂಬಂಧಪಟ್ಟಿರೋದು, ಪಾರ್ಟ್ 2 ಯಾವುದಕ್ಕೆ ಸಂಬಂಧಪಟ್ಟಿರೋದು ನೆನಪು ಮಾಡ್ಕೊಳ್ಳಿ. 1 ಯೂನಿಯನ್ ಆ್ಯಂಡ್ ಇಟ್ಸ್ ಟೆರಿಟರಿ, 2 ಸಿಟಿಸನ್ಶಿಪ್, ಪಾರ್ಟ್ 3 ಯಾವುದು ಫಂಡಮೆಂಟಲ್ ರೈಟ್ಸ್. ಈಗ ಬಹಳ ಇಂಪಾರ್ಟೆಂಟ್ ಆಗಿ ಬರ್ಕೊಳ್ಬೇಕಾಗಿರೋದು, ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, fundamental rights are largely inspired by Bill of Rights, Bill of Rights in American Constitution. ಅಂದರೆ ನಮ್ಮ ಸಂವಿಧಾನದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಇದೆಯಲ್ವಾ, ಮುಖ್ಯವಾಗಿ ನಾವು ಇನ್ಸ್ಪೈರ್ ಆಗಿ ತಗೊಂಡಿರೋದು ಯಾವುದರಿಂದ, ಅಮೇರಿಕನ್ ಕಾನ್ಸ್ಟಿಟ್ಯೂಷನಿನ ಬಿಲ್ ಆಫ್ ರೈಟ್ಸಿಂದ. ಅದರಲ್ಲೂ ನಿಮ್ಗೆ ಗೊತ್ತಿದೆ, ಮೊದಲು ಫೆಡರಲಿಸಮ್ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಹೇಳಿದ್ದೆ, ಈಗಲೂ ಸಹ ಬರ್ಕೊಳ್ಬೇಕಿದ್ರೆ, US was the first country to give constitutional status to a set of rights called fundamental rights. FR ಅಂತ ನಾನು ಯೂಸ್ ಮಾಡ್ತಾ ಹೋಗ್ತೇನೆ ಇನ್ಮೇಲೆ. ಅಂದರೆ ನೀವು ಎಕ್ಸಾಮ್ನಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಕಂಪ್ಲೀಟಾಗಿ ಬರೀಬೇಕು. ಶಾರ್ಟ್ ಫಾರ್ಮನ್ನು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ. ಒಂದು ವೇಳೆ ದೊಡ್ಡ ದೊಡ್ಡ ವಿಷಯಗಳಿದ್ದರೆ ಮೊದಲನೇ ಸಾರಿ ಬರೀಬೇಕಾದ್ರೆ ಫುಲ್ಲಾಗಿ ಬರೆಯೋದು, ಬ್ರ್ಯಾಕೆಟ್ನಲ್ಲಿ ಶಾರ್ಟ್ ಫಾರ್ಮ್ ಬರೆದು ನೆಕ್ಸ್ಟ್ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತಾ ಹೋಗೋದು. ಮುಂದೆ ಆನ್ಸರ್ ರೈಟಿಂಗ್ ಡಿಸ್ಕಸ್ ಮಾಡಬೇಕಾದ್ರೆ ಆವಾಗ ಹೇಳ್ತೇನೆ ನಾನು. ಇಲ್ಲಿ FR ಅಂತ ಯೂಸ್ ಮಾಡ್ತಾ ಹೋಗ್ತೇನೆ. US ಫಸ್ಟ್ ಕಂಟ್ರಿ ಏನು, ಒಂದು ರೈಟ್ಸಿಗೆ, ಕೆಲವೊಂದು ರೈಟ್ಸ್ಗಳಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟು ಅದನ್ನು ಫಂಡಮೆಂಟಲ್ ರೈಟ್ಸ್ ಅಂತ ಕರೆದಿರುವಂತಹ ಮೊದಲನೇ ದೇಶ. ಫಸ್ಟ್ ಕಂಟ್ರಿ ಟು ಗಿವ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ಸೆಟ್ ಆಫ್ ರೈಟ್ಸ್ ಕಾಲ್ಡ್ ಫಂಡಮೆಂಟಲ್ ರೈಟ್ಸ್. ಇನ್ನು ಫಂಡಮೆಂಟಲ್ ರೈಟ್ಸ್, FR ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ essential for healthy functioning of democracy. That is,
these rights are considered as cornerstone of Indian democracy. ಅರ್ಥ ಏನು? ನಮ್ಮ ದೇಶದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ಆರೋಗ್ಯಯುತವಾಗಿ ನಡಿಬೇಕು ಅಂತಂದರೆ ಅದಕ್ಕೆ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬಹಳ ಎಸೆನ್ಷಿಯಲ್. ಅದು ಇರಲೇಬೇಕು. ಅದಕ್ಕೋಸ್ಕರನೇ ಅದನ್ನು ಕಾರ್ನರ್ ಸ್ಟೋನ್ ಆಫ್ ಇಂಡಿಯನ್ ಡೆಮಾಕ್ರಸಿ, ನಮ್ಮ ಪ್ರಜಾಪ್ರಭುತ್ವದ ಒಂದು ಆಧಾರ ಸ್ತಂಭ ಅಂತ ಹೇಳಬಹುದು. ಆದರೆ ಯಾಕೆ ಇದನ್ನು ಫಂಡಮೆಂಟಲ್ ಅಂತ ಕರೀತಾರೆ? ವೈ ವಿ ಕಾಲ್ ದೀಸ್ ರೈಟ್ಸ್ ಆಸ್ ಫಂಡಮೆಂಟಲ್? ಅದಕ್ಕೆ ಬರ್ಕೊಳ್ಬೇಕಾಗಿರೋದು ನೋಡಿ, ಫಂಡಮೆಂಟಲ್ ರೈಟ್ಸ್ ಆರ್ ಕಾಲ್ಡ್ fundamental for number of reasons. ಬೇರೆ ಬೇರೆ ಕಾರಣಗಳಿಗೋಸ್ಕರ, ಹಲವಾರು ಕಾರಣಗಳಿಗೋಸ್ಕರ ಇದನ್ನು ಫಂಡಮೆಂಟಲ್ ಅಂತ ಕರೀತಾರೆ. ಏನಂತಹ ರೀಸನ್, ಕಾರಣಗಳು ಏನೇನು? ಹಾಗಾದರೆ ಮೊದಲನೇದು ಮುಖ್ಯವಾಗಿ ದೇ ಆರ್ ಮೆನ್ಷನ್ಡ್. ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದನ್ನು? ದೇ ಆರ್ ಮೆನ್ಷನ್ಡ್ ಇನ್ ಫಂಡಮೆಂಟಲ್ ಲಾ ಆಫ್ ದಿ ಲ್ಯಾಂಡ್. ಫಂಡಮೆಂಟಲ್ ಲಾ ಆಫ್ ದಿ ಕಂಟ್ರಿ. ಏನು ಹಾಗಂತಂದರೆ, ದೇ ಆರ್ ಮೆನ್ಷನ್ಡ್ ಇನ್ ಫಂಡಮೆಂಟಲ್ ಲಾ ಆಫ್ ದಿ ಕಂಟ್ರಿ, ಸುಪ್ರೀಂ ಲಾ ಆಫ್ ದಿ ಲ್ಯಾಂಡ್ ವಿತ್ ಸ್ಪೆಷಲ್ ಲೀಗಲ್ ಸ್ಯಾಂಕ್ಟಿಟಿ. ಫಸ್ಟ್ ನೋಡಿದ್ದು ನೆನಪಾಗ್ತಾ ಇದೆ, ಅದು ಯಾವುದು ಕರಿತೇವೆ? ಹಾಗೆ ಇಟ್ ಇಸ್ ನಥಿಂಗ್ ಬಟ್ ಕಾನ್ಸ್ಟಿಟ್ಯೂಷನ್. ಇದನ್ನು ಮೆನ್ಷನ್ ಮಾಡಿರೋದು ಕಾನ್ಸ್ಟಿಟ್ಯೂಷನ್ನಲ್ಲಿ. ಅದರ ಜೊತೆ ದೀಸ್ ರೈಟ್ಸ್ ಆರ್ ಫಂಡಮೆಂಟಲ್. These rights are fundamental also because these are most indispensable ಅಂತಂದರೆ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಬಿಟ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಇಂಡಿಸ್ಪೆನ್ಸಿಬಲ್ asset within individual to achieve his complete physical, intellectual and spiritual stature, and thus achieve all round growth expected from humans. ಅರ್ಥ ಆಗ್ತಾ ಇದೆಯಾ? ಅಂತಂದರೆ ಯಾಕಿದು ಫಂಡಮೆಂಟಲ್ ಅಂತ ಮತ್ತೊಂದು ಕಾರಣ ಏನಂತಂದರೆ, ಒಬ್ಬ ವ್ಯಕ್ತಿ
ಅವನ ಫಿಸಿಕಲ್, ಇಂಟೆಲೆಕ್ಚುವಲ್ ಮತ್ತು ಸ್ಪಿರಿಚುವಲ್ ಗ್ರೋತನ್ನು ಕಂಡುಕೊಳ್ಳಿಕ್ಕೆ, ಆ ಒಂದು ಕ್ಷೇತ್ರಗಳಲ್ಲಿ ಬೆಳಿಲಿಕ್ಕೆ ಇಂತಹ ರೈಟ್ಸ್ಗಳು ಬಹಳ ಮುಖ್ಯ. ಇದಿಲ್ಲದೆ ಆಗೋದಿಲ್ಲ, ಇಲ್ಲ ಆ ಒಂದು ವ್ಯಕ್ತಿಗೆ ಬಹಳ ಇಂಪಾರ್ಟೆಂಟು ಅಂತ ಇದನ್ನು ನಾವು ಫಂಡಮೆಂಟಲ್ ಅಂತ ಕರಿತೇವೆ. ಇದಾದ ನಂತರ ನೆಕ್ಸ್ಟು, ದೇ ಆರ್ ಆಲ್ಸೋ ಫಂಡಮೆಂಟಲ್. ದೇ ಆರ್ ಆಲ್ಸೋ ಫಂಡಮೆಂಟಲ್. ಆಲ್ಸೋ ಫಂಡಮೆಂಟಲ್ ಬಿಕಾಸ್, ಯಾಕೆ ಅಂತಂದರೆ, ಬಿಕಾಸ್ ಸ್ಟೇಟ್ ಆರ್ ಗವರ್ನಮೆಂಟ್, ಸ್ಟೇಟ್ ಆರ್ government cannot take away, cannot take away, cannot take away these rights, these rights, and any law, and any law which violates the fundamental rights, violates the fundamental rights, fundamental rights is liable to be declared as, liable to be declared as null and void, null and void, and thus ಇದನ್ನು ಹೇಳ್ತಾನೆ ಏನು ಅಂತ ಬರ್ಕೊಳ್ಳಿ ಈಗ. and thus these rights become most important to prevent the state or government to misuse their power, and become arbitrary, or authoritarian, and thus are fundamental for a civilized and welfaric society. ಬರ್ಕೊಳ್ಳಿ, ನೀವು ಬರ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಳ್ತೇನೆ. ಸ್ವಲ್ಪ ವೇಟ್ ಮಾಡ್ತೇನೆ, ಬೇಕಿದ್ರೆ ನಿಮ್ಮದು ಮುಗಿಯೋ ತನಕ ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 2 ಸೆಕೆಂಡು. ಬರ್ಕೊಂಡ್ರ ಪಾಸ್ ಮಾಡಿ, ಬೇಕಿದ್ರೆ ನೋಡಿಟ್ಕೊಳ್ಳಿ. ಏನು ಹೇಳ್ತಾ ಇದ್ದಾರೆ ಈ ಪಾಯಿಂಟಲ್ಲಿ ಅಂತಂದರೆ, ಯಾಕೆ ಫಂಡಮೆಂಟಲ್ ಅಂತ ಇನ್ನೊಂದು ರೀಸನ್ನು. ಇದನ್ನು ಸರ್ಕಾರ ಅಥವಾ ಗೌರ್ಮೆಂಟು, ರಾಜ್ಯ, ಕೇಂದ್ರ ತನಗೆ ಬೇಕಾದ ಹಾಗೆ ಕಿತ್ಕೊಳ್ಳೋ ಹಾಗಿಲ್ಲ. ಗೌರ್ಮೆಂಟ್ ಕ್ಯಾನಾಟ್ ಟೇಕ್ ಅವೇ ದೀಸ್ ರೈಟ್ಸ್. ಸರ್ಕಾರ ಅದನ್ನು ವಾಪಸ್ ನಿನಗೆ ರೈಟ್ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತು ಯಾವುದೇ ಲಾ ಇರಬಹುದು, ಎನಿ ಲಾ ವಿಚ್ ವೈಲೇಟ್ಸ್ ದಿ ಫಂಡಮೆಂಟಲ್ ರೈಟ್ಸ್ ಲಯಬಲ್ ಟು ಬಿ ಡಿಕ್ಲೇರ್ಡ್ ಆ್ಯಸ್ ನಲ್ ಆ್ಯಂಡ್ ವಾಯ್ಡ್. ಸರ್ಕಾರ ಒಂದು ಹೊಸ ಕಾನೂನು ತರುತ್ತೆ, ಲಾ ತರುತ್ತೆ, ನೀತಿಯನ್ನು ರೂಪಿಸುತ್ತೆ. ಆ ನೀತಿಯಿಂದ, ಲಾದಿಂದಾಗಿ ಒಂದು ವೇಳೆ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಾ ಇದೆ ಅಂತಂದರೆ ಅದು ನಲ್ ಆ್ಯಂಡ್ ವಾಯ್ಡ್, ಅದಕ್ಕೆ ಯಾವುದೇ ಮಾನ್ಯತೆ ಇರೋದಿಲ್ಲ.
and thus these rights become most important to prevent the state or government misuse their power and become arbitrary or authoritarian. ಇನ್ನೊಂದು ಕಾರಣ ಏನಂತಂದರೆ ಇದು ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಸ್ಟೇಟು ಗೌರ್ಮೆಂಟು ತನಗೆ ಏನು ಬೇಕೋ ಅದನ್ನು ಮಾಡ್ತಾ ಕೂತ್ಕೊಳ್ಳಿಕ್ಕೆ ನಾವು ಬಿಡಬಾರ್ದು ಅಲ್ವಾ, ಅದನ್ನು ಪ್ರಿವೆಂಟ್ ಮಾಡಬೇಕು. ಪ್ರಿವೆಂಟ್ ಮಾಡಲಿಕ್ಕೆ ಅಥವಾ ಇಲ್ಲಿ ನೋಡಿ ಆರ್ಬಿಟ್ರರಿ ಅಂತ ಬಂತು, ಅಥಾರಿಟೇರಿಯನ್ ಅಂತ ಬಂದಿದೆ. ಎರಡು ಇಂಪಾರ್ಟೆಂಟು. ಮುಂದೆ ಮುಂದೆ ನಿಮಗೆ ಹಿಂದೂ ನ್ಯೂಸ್ ಪೇಪರ್ ಓದಬೇಕಾದ್ರೆ ಈ ಟರ್ಮ್ಗಳು ಬರ್ತಾ ಇರುತ್ತೆ. ಆರ್ಬಿಟ್ರರಿ ಅಂತಂದರೆ ತನಗೆ ಬೇಕಾದ ಹಾಗೆ, ನನ್ನ ಮನಸ್ಸಿಗೆ ಬಂದ ಹಾಗೆ ಸರ್ಕಾರ ಏನು ಬೇಕಾದರೂ ಮಾಡಲಿಕ್ಕೆ ನಾವು ಬಿಡಲಿಕ್ಕೆ ಆಗೋದಿಲ್ಲ, ಅದನ್ನು ಪ್ರಿವೆಂಟ್ ಮಾಡಬೇಕು. ಅದರ ಜೊತೆ ಅಥಾರಿಟೇರಿಯನ್, ಸರ್ವಾಧಿಕಾರಿ ಮನೋಭಾವ, ಅದನ್ನು ಸಹ ತಪ್ಪಿಸ್ಬೇಕು. ನಾವು ಅದನ್ನು ತಪ್ಪಿಸ್ಬೇಕು ಅಂತಂದರೆ ಈ ರೈಟ್ಸ್ಗಳು ನಮಗೆ ಇರಬೇಕು. ಹಾಗಾಗಿ ಒಂದು ನಾಗರಿಕ ಸಮಾಜ ಮತ್ತು ಒಂದು ಸುಖಿ ಸಮಾಜಕ್ಕೋಸ್ಕರ ಅಥವಾ ಕಲ್ಯಾಣವನ್ನು ಹೊಂದಿರುವಂಥ ಸಮಾಜಕ್ಕೋಸ್ಕರ ಈ ಫಂಡಮೆಂಟಲ್ ರೈಟ್ಸ್ಗಳು ವೆರಿ ವೆರಿ ಎಸೆನ್ಷಿಯಲ್, ಬಹಳ ಮುಖ್ಯ ಅಂತ ಇದರಲ್ಲಿ ನಾವು ನೋಡ್ಬೋದು. ಇನ್ನು ಪಾರ್ಟ್ 3 and 4 ಇದು ನೆಕ್ಸ್ಟು, ಇಲ್ಲಿಗೆ ಇದು ಮುಗೀತು. ಇಲ್ಲಿಗೆ ಯಾಕೆ ಅದು ಫಂಡಮೆಂಟಲ್ಸ್ ಅಂತ ಮುಗೀತು. ಪಾರ್ಟ್ 3 and 4 ಟುಗೆದರ್, part 3 and 4 together constitute the conscience of the constitution, or the intellectual component of the constitution. ಈ ಟರ್ಮ್ ಹೀಗೆ ಅರ್ಥ ಆಗೋದಿಲ್ಲ. ಪಾರ್ಟ್ 4 ಸಹ ನಾವು ಮುಂದೆ ನೋಡ್ತೇವೆ. ಅದು ಎರಡನ್ನು ಪಾರ್ಟ್ 3 ಪಾರ್ಟ್ 4 ಎರಡು ನೋಡಿದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ. ಬರೆದಿಟ್ಕೊಳ್ಳಿ, ಯಾಕಂದರೆ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವು ಒಂದು ವೇಳೆ ಆನ್ಸರ್ ಬರಿಬೇಕಾದ್ರೆ ಅದನ್ನು ಯೂಸ್ ಮಾಡ್ಬೋದು. ಪಾರ್ಟ್ 3 and 4 ಇದು ಎರಡೂ ಸೇರಿಸಿ ನಾವು ಅದನ್ನು ಕನ್ಸೈನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಥವಾ ಇಂಟೆಲೆಕ್ಚುವಲ್ ಕಾಂಪೋನೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳ್ಬೋದು. ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಈಗಲೇ ನಾವು ನೋಡಿಬಿಟ್ರೆ ಒಳ್ಳೆಯದು. ಏನಂತಂದರೆ ಡಿಫರೆನ್ಸ್ ಬಿಟ್ವೀನ್ ಆರ್ಡಿನರಿ ಅಥವಾ ಲೀಗಲ್ ರೈಟ್ಸ್ ಆ್ಯಂಡ್ ಫಂಡಮೆಂಟಲ್ ರೈಟ್ಸ್. ಲೀಗಲ್ ರೈಟ್ಸ್ಗಳಿದೆ, ಆರ್ಡಿನರಿ ರೈಟ್ಸ್ ಇದೆ. ಅದಕ್ಕೂ ಮತ್ತು ಫಂಡಮೆಂಟಲ್ ರೈಟ್ಸಿಗೂ ಏನು ಡಿಫ್ರೆನ್ಸು? ಬಹಳ ಬಹಳ ಇಂಪಾರ್ಟೆಂಟ್. ಲಿಮ್ಸು ಮೀನ್ಸು ಎರಡಕ್ಕೂ ಇಂಪಾರ್ಟೆಂಟ್. ನೋಡಿ, ಮೊದಲನೇದು ವೈಲ್ ಆರ್ಡಿನರಿ ಆರ್ legal rights are protected and enforced by ordinary law of land. ಏನೋದ್ರ ಅರ್ಥ, ಆರ್ಡಿನರಿ ರೈಟ್ಸ್ ಇರುತ್ತಲ್ವ, ಆ ಲೀಗಲ್ ರೈಟ್ಸನ್ನು ಎನ್ಫೋರ್ಸ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ಯಾವುದು? ಆರ್ಡಿನರಿ ಲಾ ಆಫ್ ಲ್ಯಾಂಡ್. ಆದರೆ ಫಂಡಮೆಂಟಲ್ ರೈಟ್ಸ್ ಅದನ್ನು ಪ್ರೊಟೆಕ್ಟ್ ಮಾಡೋದು ಯಾವುದು? ಫಂಡಮೆಂಟಲ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡೋದು ಯಾವುದು? ರೈಟ್ಸ್ ಪ್ರೊಟೆಕ್ಟೆಡ್ ಆ್ಯಂಡ್ ಗ್ಯಾರಂಟೀಡ್ ಬೈ ಎಕ್ಸಾಕ್ಟ್ಲಿ ಯಾವುದು? ಬೈ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಟ್ರಿ. ಇದು ಮೊದಲನೇ ಡಿಫರೆನ್ಸ್. ಇನ್ನು ಆರ್ಡಿನರಿ ಲೀಗಲ್ ರೈಟ್
legal rights may be changed by legislature through ordinary process of lawmaking. Ordinary process of lawmaking. ಬಟ್ ಅಂದರೆ ಏನದರ ಅರ್ಥ, ಆರ್ಡಿನರಿ ಲೀಗಲ್ ರೈಟ್ಸ್ಗಳನ್ನು ಚೇಂಜ್ ಮಾಡಬಹುದು, ಅದಕ್ಕೇನು ದೊಡ್ಡ ಪ್ರೊಸೆಸ್ ಏನಿಲ್ಲ. ಜಸ್ಟ್ ಲೆಜಿಸ್ಲೇಚರ್ ಒಂದು ಆರ್ಡಿನರಿ ಪ್ರೊಸೆಸ್ ಇರುತ್ತೆ ಲಾ ಮೇಕಿಂಗ್ದು, ಅದ್ರ ಮೂಲಕ ಆ ಲೀಗಲ್ ರೈಟ್ಸ್ಗಳನ್ನು ಚೇಂಜ್ ಮಾಡಬಹುದು. ಬಟ್ ಫಂಡಮೆಂಟಲ್ ರೈಟ್ಸ್ ಇಫ್ ಚೇಂಜ್ಡ್, ಒಂದು ವೇಳೆ ಇದನ್ನು ಚೇಂಜ್ ಮಾಡಬೇಕು ಅಂತಂದರೆ ರಿಕ್ವೈರ್ಸ್ the difficult process of constitutional amendment. ಮೊದಲು ಹೇಳಿದ್ದೆ, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಅದಕ್ಕೆ ಅಮೆಂಡ್ಮೆಂಟ್ ಮಾಡಬೇಕು. ಇನ್ವಾಲ್ವಿಂಗ್ ಸ್ಪೆಷಲ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ ಸಾಕಾಗೋದಿಲ್ಲ, ಸ್ಪೆಷಲ್ ಮೆಜಾರಿಟಿನೇ ಬೇಕು. ಆರ್ಡಿನರಿ ಲಾಗಳಿಗೆ ಆರ್ಡಿನರಿ ಪ್ರೊಸೆಸ್ ಆಫ್ ಲಾ ಮೇಕಿಂಗ್ ಸಾಕು ಚೇಂಜ್ ಮಾಡಲಿಕ್ಕೆ. ಆದರೆ ಫಂಡಮೆಂಟಲ್ ರೈಟ್ಸಿಗೆ ಡಿಫಿಕಲ್ಟ್ ಪ್ರೊಸೆಸ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟೇ ಬೇಕು, ಅದರಲ್ಲೂ ಸ್ಪೆಷಲ್ ಮೆಜಾರಿಟಿ ಬೇಕು. ಅಮೆಂಡ್ಮೆಂಟಿಗೆ ಸ್ಪೆಷಲ್ ಗೊತ್ತಿದೆ ನಿಮಗೆ. ಮತ್ತು ಇನ್ನೊಂದು ಬಹಳ ಇಂಪಾರ್ಟೆಂಟು, ಇನ್ ದ ಕೇಸ್ ಆಫ್ violation of fundamental rights, the aggrieved ಯಾರಿಗೆ ತೊಂದರೆ ಆಗಿರುತ್ತೋ, the aggrieved can approach Supreme Court directly also. ಒಂದು ವೇಳೆ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ಬಂತು ಅಂತಂದರೆ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗ್ಬೋದು, ನನ್ನ ಫಂಡಮೆಂಟಲ್ ರೈಟ್ಸ್ಗೆ ಧಕ್ಕೆ ಬರ್ತಾ ಇದೆ ಅಂತ. whereas in the case of violation of ordinary right, in the case of violation of ordinary ಅಥವಾ ರೈಟು ಲಾ ಅಂತ ಏನಾದರೂ ನೀವು ಕನ್ಸಿಡರ್ ಮಾಡೋದಾದರೆ, ರೈಟ್ಸು ಅಥವಾ ಲಾ, the person get relief by approaching subordinate court or high court. ಕೆಳ ಹಂತದ ನ್ಯಾಯಾಲಯಗಳಿಗೆ ಸಹ ಹೋಗ್ಬೋದು, ಆದರೆ ಇಲ್ಲಿ ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಹೋಗ್ಬೋದು, ಸಬಾರ್ಡಿನೇಟ್ ಕೋರ್ಟ್, ಹೈಕೋರ್ಟ್. ಇಲ್ಲಿ ಯಾವುದಕ್ಕೆ ಗೊತ್ತಾಗಿದೆಯಾ? ಫಂಡಮೆಂಟಲ್ ರೈಟ್ ಆದರೆ ಯು ಕ್ಯಾನ್ ಅಪ್ರೋಚ್ ಸುಪ್ರೀಂ ಕೋರ್ಟ್ ಡೈರೆಕ್ಟ್ಲಿ, ಆರ್ಡಿನರಿ ಆಗಿದ್ದರೆ ಸಬಾರ್ಡಿನೇಟ್ ಹೈಕೋರ್ಟ್. ಇದಿಷ್ಟು ಡಿಫ್ರೆನ್ಸ್ ಏನು ಆರ್ಡಿನರಿ ಲೀಗಲ್ ರೈಟ್ಸು ಮತ್ತು ಫಂಡಮೆಂಟಲ್ ರೈಟ್ಸಿಗಿರುವಂಥ ಡಿಫ್ರೆನ್ಸು. ಇನ್ನೊಂದು ಬಹಳ ಮುಖ್ಯವಾದಂಥ ಅಂಶ, ಇದು ಕೆಲವೊಂದು ಸಾರಿ ಪ್ರಿಲಿಮ್ಸಲ್ಲಿ ಅಥವಾ ಕ್ವಶನ್ನು ಸ್ಟೇಟ್ಮೆಂಟ್ ವೈಸ್ ಬಂದಾಗ ಬಹಳ ನೆನಪಿಟ್ಕೊಳ್ಬೇಕು. ಫಂಡಮೆಂಟಲ್ ರೈಟ್ಸ್ ಆರ್ not absolute
absolute since they are subjected to reasonable restrictions and responsibilities attached to them ಈ ಸ್ಟೇಟ್ಮೆಂಟ್ ಇಂಪಾರ್ಟೆಂಟು. ಇದು ಅಬ್ಸಲ್ಯೂಟ್ ಅಲ್ಲ. ಅಬ್ಸಲ್ಯೂಟ್ ಅಂತಂದರೆ ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಆಪರ್ಚುನಿಟಿ ಅಂತ ಹೇಳ್ಕೊಂಡು ಏನು ಬೇಕೋ ಮಾಡೋ ಹಾಗಿಲ್ಲ. ಅದರಲ್ಲಿ ಕೆಲವೊಂದು ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇದೆ. ಅದನ್ನು ಡಿಸ್ಕಸ್ ಮಾಡ್ತೇವೆ ನಾವು. ಪ್ರತಿ ರೈಟ್ನಲ್ಲೂ ಏನೇನು ರಿಸ್ಟ್ರಿಕ್ಷನ್ಸ್ ಇದೆ ಅಂತ ನೋಡ್ತಾ ಹೋಗ್ತೇವೆ. ಈ ಸ್ಟೇಟ್ಮೆಂಟ್ ಗೊತ್ತಿರಲಿ, ದೇ ಆರ್ ನಾಟ್ ಅಬ್ಸಲ್ಯೂಟ್ ಇನ್ ನೇಚರ್. ಯಾವುದು ಅಬ್ಸಲ್ಯೂಟು, ಪರಿಪೂರ್ಣವಾಗಿ ಅಬ್ಸಲ್ಯೂಟು ಅನ್ನೋದನ್ನು ಸಹ ನೋಡ್ತೇವೆ. ಆದರೆ ಮೇಜರ್ಲಿ ತುಂಬ ಕಡೆ ರೀಸನೇಬಲ್ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅದ್ರ ಜೊತೆ ರೆಸ್ಪಾನ್ಸಿಬಿಲಿಟೀಸ್ ಅಟ್ಯಾಚ್ ಆಗಿರುತ್ತೆ. ಇದಿಷ್ಟು ನಿಮಗೆ ಗೊತ್ತಿರಬೇಕಾದಂಥ ಅಂಶಗಳು. ಮೊದಲು ನಾವು ಎಂಟರ್ ಆಗೋಕ್ಕಿಂತ ಮೊದಲು ಇಷ್ಟು ಗೊತ್ತಿರಬೇಕು. ಹಾಗಾಗಿ ನೀವು ಲಕ್ಷ್ಮೀಕಾಂತ್ ನೋಡಿದರೆ ಅಲ್ಲಿ ಕೆಲವೊಂದು ಬರ್ಕೊಳ್ಳಿ ಬೇಕಿದ್ರೆ. ಇಷ್ಟು ಇಂಟ್ರೊಡಕ್ಷನ್ನಲ್ಲಿ ಮತ್ತು ನಾನು ಎಕ್ಸ್ಟ್ರಾ ಪಾಯಿಂಟ್ ಹೇಳಬೇಕಾಗಿತ್ತು. ಈಗ ಲಕ್ಷ್ಮೀಕಾಂತಿಗೆ ಲಿಂಕ್ ಆಗುವಂಥ ಅಂಶಗಳಿದು. ಲಕ್ಷ್ಮೀಕಾಂತಿಗೆ ಲಿಂಕ್ ಆಗುತ್ತೆ ಇದು. ಇದನ್ನು ನೋಡಿಕೊಂಡು ಅಲ್ಲಿ ಸಹ ನೀವು ಎಕ್ಸ್ಟ್ರಾ ಡೀಟೇಲ್ಸ್ ಪಡ್ಕೋಬಹುದು. ಫಂಡಮೆಂಟಲ್ ರೈಟ್ಸು, ಒರಿಜಿನ್ನು ಮತ್ತು ಐಡಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಶಾರ್ಟ್ ಪಾಯಿಂಟ್ಸ್ ಇದು. ಇದರ ಬಗ್ಗೆ ಡೀಟೇಲ್ ಆಗಿ ಲಕ್ಷ್ಮೀಕಾಂತಲ್ಲಿ ಇದೆ. ಇನ್ಸ್ಪೈರ್ಡ್ ಬೈ ಅವಾಗ ಬರ್ಕೊಂಡಿರೋದೆ, ಆದರೆ ಇನ್ಸ್ಪೈರ್ಡ್ ಬೈ US ಬಿಲ್ ಆಫ್ ರೈಟ್ಸು ಮತ್ತು ಇದು ಎಲ್ಲಿರೋದು? ನಮ್ಮ ಸಂವಿಧಾನದಲ್ಲಿ ಎನ್ಶ್ರೈನ್ಡ್ ಇನ್ ಪಾರ್ಟ್ 3 ಆರ್ಟಿಕಲ್, ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಆರ್ಟಿಕಲ್ 12 to 35. ಇಷ್ಟು ಫಂಡಮೆಂಟಲ್ ರೈಟ್ಸಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್ಲು ಅದರಿರುತ್ತೆ. ಇಸ್ ನೌನ್ ಆಸ್ ಮ್ಯಾಗ್ನಾ ಕಾರ್ಟಾ ಆಫ್ ಇಂಡಿಯಾ. ಅದರ ಅರ್ಥ protects citizens from arbitrary state action. ಅವಾಗ ಗೊತ್ತಾಗಿದೆಯಲ್ವಾ, ಸರ್ಕಾರ ಏನು ಬೇಕೋ ಹಾಗೆ ಮಾಡೋ ಹಾಗಿಲ್ಲ. ಅದರಿಂದ ಸಿಟಿಸನ್ಗಳನ್ನ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ಯಾಕೆ ಫಂಡಮೆಂಟಲ್ ಅನ್ನೋದ್ರ ಬಗ್ಗೆ ಲಕ್ಷ್ಮೀಕಾಂತ್ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಓದಿ. ನಿಮ್ಗೆ ಆಲ್ರೆಡಿ ಅದನ್ನು ಬರೆಸಿದ್ದೇನೆ. ನಾಳೆ ಅಥವಾ ಮುಂದಿನ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಇನ್ನು ನೆಕ್ಸ್ಟಿಂದ ಚಾನಲನ್ನು ನೋಡ್ತಾ ಇರಿ ಅಂತಂದರೆ ದಿವಸಕ್ಕೆ ನನ್ನ ಹತ್ರ ಆದಾಗೆಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೇನೆ. ದಿವಸಕ್ಕೆ ಒಂದೇ ವೀಡಿಯೋ ಬರುತ್ತೆ ಅಂತಲ್ಲ, ಅರ್ಧ ಗಂಟೆದು 2 ಅಥವಾ 3 ವೀಡಿಯೋಗಳು ಹಾಕುವ ಸಾಧ್ಯತೆ ಸಹ ಇದೆ. ನನಗೆ ಸಮಯ ಸಿಕ್ಕಿದರೆ ಆದಷ್ಟು ವೀಡಿಯೋಗಳನ್ನು ಹಾಕ್ತಾ ಇರ್ತೇನೆ. ಅದು ಜಿಯೋಗ್ರಫಿ ಆಗಿರ್ಬೋದು, ಪೊಲಿಟಿ ಆಗಿರ್ಬೋದು. ಆದಷ್ಟು ಬೇಗ ಇದನ್ನು ಮುಗಿಸ್ಕೋಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ಸ್ಟೇ ಹೆಲ್ದಿ, ಸ್ಟೇ ಫ್ಯಾಂಟಾಸ್ಟಿಕ್.